ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಲಾಂಗ್ ಆನ್ಸರ್ ಕ್ವೆಶನ್ ಒಂದನ್ನ ತಗೋತಾ ಇದ್ದೀನಿ. ಸೊ ಇದಕ್ಕೆ ಒಂದು ಬ್ರೀಫ್ ಆಗಿ ಹಿಂಟ್ ಕೊಟ್ಟಿದ್ದೆ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಕ್ವೆಶ್ಚನ್ ಈ ರೀತಿ ಇದೆ. ಚಂದ್ರ ಅನ್ನೋರು ಟೆಕ್ಸ್ಟ್ ಬುಕ್ ಪಬ್ಲಿಷ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ವೇದ ಬುಕ್ ಹೌಸ್, ಸೊ ಅವ್ರ ಮೂಲಕ. ಸೊ ರಾಯಲ್ಟಿ ಈಸ್ 10 rupee per copy sold. Minimum rent is 50,000 per annum. So short workings recover ಮಾಡೋದು ಲೈಫ್ ಟೈಮ್ ಬೇಸಿಸ್ ಮೇಲೆ. ದಿಸ್ ಇಸ್ ಲೈಫ್ ಟೈಮ್ ರಿಕೂಪ್ಮೆಂಟ್. ಸೊ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಮೊದಲನೇ ವರ್ಷದ ಓಪನಿಂಗ್ ಸ್ಟಾಕ್ ನ ಮಾತ್ರ 0 ಅಂತ ತಗೋಬೇಕು. ಸೊ ಆ ರೀತಿ ತಗೊಂಡು ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಆ ರೀತಿ ಮಾಡ್ಕೋತಾ ಪ್ರತಿ ವರ್ಷಕ್ಕೂ ನಾವು ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಆನ್ಸರ್ ಇದೆ. ಸೇಲ್ಸ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರತಿ ವರ್ಷಕ್ಕೂ ಅದನ್ನ ಮಾಡಿ. ಮೊದಲನೇ ವರ್ಷ ಮಾತ್ರ ಓಪನಿಂಗ್ ಸ್ಟಾಕ್ 0 ಇರುತ್ತೆ. ಮತ್ತೆ ಪ್ರತಿ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಅದು ಮುಂದಿನ ವರ್ಷದ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದನ್ನ ನಾಲ್ಕು ಇಟ್ಕೊಳ್ಳಿ. ಇಲ್ಲೂ ಹಾಗೆ ಆಗಿದೆ. ಸೊ ಅನಾಲಿಟಿಕಲ್ ಟೇಬಲ್ ಡ್ರಾ ಮಾಡಬೇಕು. ಸೊ ಇಯರ್ ಮತ್ತೆ ಸೇಲ್ಸ್ ಬರ್ಕೊಳ್ಳಿ. ಇಯರ್ ಮತ್ತೆ ಸೇಲ್ಸ್, ನಂಬರ್ ಆಫ್ ಕಾಪೀಸ್ ಸೋಲ್ಡ್. ಮತ್ತೆ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ. ಇಂಟು ₹10. ಈ ಕಡೆ ಒಂದು ಕಾಪಿಗೆ 10 rupees. 0 ಸೇರಿಸೋದು ಅಷ್ಟೇ. ಮಿನಿಮಮ್ ರೆಂಟ್ 50,000 ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಅಷ್ಟೇನೆ. ಸೊ ಈ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ನ ಕಂಪೇರ್ ಮಾಡಿ ಸರ್ಪ್ಲಸ್ ಆಗುತ್ತಾ ಇಲ್ಲ ಶಾರ್ಟ್ ವರ್ಕಿಂಗ್ ಆಗುತ್ತಾ ಅಂತ ನೋಡ್ಬೇಕು. ಸೊ ಶಾರ್ಟ್ ವರ್ಕಿಂಗ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಅಮೌಂಟ್, ರಿಕವರ್ಡ್, ಇರ್ರಿಕವರ್ಡ್ ಕಾಲಮ್, ಮತ್ತೆ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಟು ಮಿಸ್ಟರ್ ಚಂದ್ರ. ಅದರಲ್ಲಿ ಚಂದ್ರ ಇಲ್ಲಿ ಬುಕ್ ರೈಟರ್, ಅಂದ್ರೆ ಅವರು ಲೆಸ್ಸರ್. ವೇದ ಬುಕ್ ಹೌಸ್ ಏನಿದೆ ಅದು ಲೆಸ್ಸಿ. ಸೊ ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ ನ ಕ್ಯಾಲ್ಕುಲೇಟ್ ಮಾಡಿ. ಅಲ್ಲಿ ರಾಯಲ್ಟಿ ಅರ್ನ್ ಮಾಡಿರೋದು 20,000, ಕಟ್ಟಬೇಕಾಗಿರೋದು 50,000, 30,000 ಶಾರ್ಟ್ ವರ್ಕಿಂಗ್ ಬರುತ್ತೆ. ಅಂದ್ರೆ ಆಕ್ಚುಯಲ್ ರಾಯಲ್ಟಿನಲ್ಲಿ ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು 50,000. ಅದೇ ರೀತಿ ಮಾಡ್ಕೊಂಡು ಹೋಗಿ. ಇಲ್ಲಿ ಸರ್ಪ್ಲಸ್ ಬರುತ್ತೆ 70,000 ಇದೆ. ಇಲ್ಲಿ 20,000 ಸರ್ಪ್ಲಸ್ ಬರುತ್ತೆ. ಸೊ 20,000 ರಿಕವರ್ ಮಾಡಬಹುದು. ಸೊ ಲೈಫ್ ಟೈಮ್ ಬೇಸಿಸ್ ಇದು. ಸೊ ಆದಂತ ಶಾರ್ಟ್ ವರ್ಕಿಂಗ್ ಅನ್ನ ಯಾವುದೇ ವರ್ಷ ನಾವು ರಿಕವರ್ ಮಾಡಬಹುದು ಅಪ್ ಟು ದ ಎಂಡ್ ಆಫ್ ದ ಕಾಂಟ್ರಾಕ್ಟ್. ಇಲ್ಲೂ ಸರ್ಪ್ಲಸ್ ಬಂದಿದೆ 15,000. ಅದು ಕೂಡ ರಿಕವರಿಗೆ ಹೋಗುತ್ತೆ. ಇಲ್ಲೂ 20,000 ಸರ್ಪ್ಲಸ್ ಬಂದಿದೆ. ಅದರಲ್ಲಿ 50,000 ಮಾತ್ರ ರಿಕವರ್ ಆಗುತ್ತೆ. ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ಇರೋದೇ ಎಷ್ಟು, ಟೋಟಲ್ ಶಾರ್ಟ್ ವರ್ಕಿಂಗ್ ಎಷ್ಟಾಗಿದೆ? 30,000 ಪ್ಲಸ್ 20,000, 50,000. ಸೊ 15ನಲ್ಲಿ 20 ಹೋಯ್ತು, ರಿಕವರ್ ಆಯ್ತು. 30 ಇದೆ, 30ನಲ್ಲಿ 15 ಆಯ್ತು, ಇನ್ 15 ಇದೆ. ಸೊ 15 ಆಯ್ತು. ಅದರಿಂದ 15,000 ಮಾತ್ರ ರಿಕವರಿಗೆ ಹೋಗುತ್ತೆ. ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಈಸ್ 55,000. ಸೊ ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ಇದೆ.
ದ ಬುಕ್ಸ್ ಆಫ್ ವೇದ ಬುಕ್ ಹೌಸ್. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ನೀವು ಆ ಲೆಸ್ಸರ್ ಅಕೌಂಟ್ ಏನ್ ಬರುತ್ತೆ ಅದು ಮಾತ್ರ ಎಂಟರ್ ಮಾಡಬೇಕು. ಲೆಸ್ಸರ್ ಈಸ್ ಚಂದ್ರಾಸ್ ಅಕೌಂಟ್. ಅದು ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ತೀರಾ ಅದು. ಸೊ ಅದರಲ್ಲಿ ರಾಯಲ್ಟಿ ಆನ್ ಸೇಲ್ಸ್ ಈಸ್ 20,000 ಮತ್ತೆ ಶಾರ್ಟ್ ವರ್ಕಿಂಗ್ ಈಸ್ 30,000. ಅದನ್ನ ಬ್ರೇಕಪ್ ಮಾಡಬೇಕು. ಅದರಲ್ಲಿ ರಾಯಲ್ಟಿ ಅರ್ನ್ಡ್ ಎಷ್ಟು ಮತ್ತೆ ಶಾರ್ಟ್ ವರ್ಕಿಂಗ್ ಎಷ್ಟು. ಮುಂದಿನ ವರ್ಷನೂ ಹಾಗೆ ಸೇಮ್ ಚಂದ್ರಾಸ್ ಅಕೌಂಟ್. ಅಂದ್ರೆ ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗುತ್ತೆ ಅಂತ ವರ್ಷಗಳಲ್ಲಿ ಮಾತ್ರ ನಿಮಗೆ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಎಂಟ್ರೀಸ್ ಬರುತ್ತೆ, ಉಳಿದಂತೆ ಬರೋದಿಲ್ಲ. ಸೊ ಸೆಕೆಂಡ್ ಇಯರ್ ಕೂಡ ಒಂದು ಎಂಟ್ರಿ ಇದೆ, ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ಇದೆ ಸೆಕೆಂಡ್ ಇಯರ್. ಸೊ 50,000 ಪೇಮೆಂಟ್ ಮಾಡಿರೋದು ಮಿನಿಮಮ್ ರೆಂಟ್. ಅದರಲ್ಲಿ ರಾಯಲ್ಟಿ ಅರ್ನ್ ಮಾಡಿರೋದು 30,000 ಮತ್ತೆ ಶಾರ್ಟ್ ವರ್ಕಿಂಗ್ 20,000. ಸೊ ಇನ್ಯಾವ ವರ್ಷನೂ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿಲ್ಲ. ಸೊ ಅದರಿಂದ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರೋಲ್ಲ ಅಲ್ಲಿ. ಶಾರ್ಟ್ ವರ್ಕಿಂಗ್ಸ್ ಇದ್ದಾಗ ಮಾತ್ರ ಎಂಟ್ರೀಸ್ ಬರುತ್ತೆ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಈಗ ರಾಯಲ್ಟಿ ಅಕೌಂಟ್. ಸೊ ಇಲ್ಲಿ ಮಿನಿಮಮ್ ರೆಂಟ್ ಕಟ್ಟಿದಂತ ವರ್ಷಗಳಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಮಿನಿಮಮ್ ರೆಂಟ್ ಅಂತ ಬರುತ್ತೆ. ಈ ಕಡೆ ಸೈಡು ಆಸ್ ಯೂಶುವಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಯಾಕೆ ಬರುತ್ತೆ ಅಂದ್ರೆ ದಿಸ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್. ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಪ್ರೊಡಕ್ಷನ್ ಅಕೌಂಟ್ ಅಂತ ಬರುತ್ತೆ. ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಸೊ ಸೆಕೆಂಡ್ ಇಯರ್ ಕೂಡ ಶಾರ್ಟ್ ವರ್ಕಿಂಗ್ ಇದೆ. ಸೊ ಅದರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮತ್ತೆ ನೀವು ರಾಯಲ್ಟಿ ಎಂಟ್ರಿ ಮಾಡಬೇಕಾದ್ರೆ ಅಮೌಂಟು ರಾಯಲ್ಟಿ ಅರ್ನ್ಡ್ ಎಷ್ಟಿದೆ ಅಷ್ಟು ಮಾತ್ರ ಎಂಟ್ರಿ ಮಾಡಬೇಕು. ನೋಡಿ 30,000 ಇಲ್ಲಿ 30,000 ಇದೆ, ಇಲ್ಲಿ 20,000 ಇದೆ. ಎಷ್ಟು ಅರ್ನ್ ಮಾಡಿದರೆ ಸೇಲ್ಸ್ ಮೇಲೆ ಅಷ್ಟನ್ನ ಮಾತ್ರ ನಾವು ಎಂಟರ್ ಮಾಡಬೇಕು. ಇನ್ ಮಿಕ್ಕಿದ್ದು ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಪೇಮೆಂಟ್ ಮಾಡಿರೋದು. ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ ಥರ್ಡ್ ಇಯರ್. ಅದನ್ನ ಏನ್ ಮಾಡ್ತೀರಾ, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂತ ಬರೀಬೇಕು. ಮತ್ತೆ ಆಸ್ ಯೂಶುವಲ್ ಲೆಸ್ಸರ್ ಅಕೌಂಟ್ ಚಂದ್ರಾಸ್ ಅಕೌಂಟ್. ಇಲ್ಲಿ 20,000 ರಿಕವರಿ ಆಗಿರೋದು ಮತ್ತೆ 50,000 ಪೇಮೆಂಟ್ ಆಗಿರೋದು ಲೆಸ್ಸರ್ಗೆ. ಈ ಕಡೆ ಆ ಟೋಟಲ್ ಏನಿದೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು 70,000. ಅಲೈನ್ಮೆಂಟ್ ಸರಿ ಓಕೆ ಮಾಡ್ಕೋತೀನಿ. ಒಟ್ಟಿನಲ್ಲಿ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಅದರ ಟ್ರಾನ್ಸ್ಫರ್ ಅಮೌಂಟ್ 70,000. ಮತ್ತೆ ನೆಕ್ಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿರೋದು ಮತ್ತೆ ಲೆಸ್ಸರ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿರೋದು 15,000. ಚಂದ್ರಾಸ್ ಅಕೌಂಟ್ ಅವ್ರಿಗೆ ಪೇಮೆಂಟ್ ಆಗಿರೋದು 50,000. ಸೊ ಆ ಟೋಟಲ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕಿ, ವಿಚ್ ಇಸ್ 45,000. ಸಾರಿ 65,000. ಸೊ ಲಾಸ್ಟ್ ಇಯರ್ ಹಾಗೆ ಆಗುತ್ತೆ. ಶಾರ್ಟ್ ವರ್ಕಿಂಗ್ ರಿಕವರ್ ಆಗುತ್ತೆ ಮತ್ತೆ ಚಂದ್ರಾಸ್ ಅಕೌಂಟ್ ಲೆಸ್ಸರ್ ಇಲ್ಲಿ 15,000 ರಿಕವರ್ ಆಗಿದೆ. 55,000 ಚಂದ್ರಾಸ್ ಅಕೌಂಟ್ಗೆ ಪೇಮೆಂಟ್ ಆಗಿರೋದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 70,000 ಟ್ರಾನ್ಸ್ಫರ್ ಆಗುತ್ತೆ.
ಈಗ ಲೆಸ್ಸರ್ ಅಕೌಂಟ್ ಮಾಡೋದಾದ್ರೆ ಇನ್ ದ ಬುಕ್ಸ್ ಆಫ್ ವೇದ ಬುಕ್ ಹೌಸ್ ಇಲ್ಲಿ ಎರಡೇ ಎಂಟ್ರಿ ಬರೋದು. ಡೆಬಿಟ್ ಸೈಡು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ, ದಟ್ ಈಸ್ ಪೇಮೆಂಟ್. ಕ್ರೆಡಿಟ್ ಸೈಡು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ರಾಯಲ್ಟಿ ಅಕೌಂಟ್ ಅಂತ ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಂತ ವರ್ಷಗಳಲ್ಲಿ ಮಿನಿಮಮ್ ರೆಂಟ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ರಾಯಲ್ಟಿ ಅಂತ ಬರುತ್ತೆ. ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿಲ್ಲ. ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅಷ್ಟು ಮಾತ್ರ ಎಂಟರ್ ಮಾಡಿ. ಬ್ಯಾಂಕ್ ಅಕೌಂಟ್ ಇಂದ ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ಇಲ್ಲಿ ರಾಯಲ್ಟಿ ಇದೆ, ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ಇಲ್ಲ, ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರಲ್ಲ ಅಲ್ಲಿ. ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಶಾರ್ಟ್ ವರ್ಕಿಂಗು ಯಾವಾಗ ಕ್ರಿಯೇಟ್ ಆಗುತ್ತೆ, ಮತ್ತೆ ರಿಕವರ್ ಆಗುತ್ತೆ, ಮತ್ತೆ ಇರ್ರಿಕವರ್ ಆಗುತ್ತೆ, ಆಗೆಲ್ಲ ಇದರಲ್ಲಿ ಎಂಟ್ರಿ ಬರುತ್ತೆ. ಶಾರ್ಟ್ ವರ್ಕಿಂಗ್ಗೆ ಸಂಬಂಧಪಟ್ಟಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್. ಡೆಬಿಟ್ ಸೈಡು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಬರುತ್ತೆ. ಏನಂತ ಬರುತ್ತೆ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ. ಯಾಕಂದ್ರೆ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಾಗ ಆ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅದರಿಂದ ಮಿನಿಮಮ್ ರೆಂಟ್ ಅಂತ ಬರೀಬೇಕು. ಈ ಕಡೆ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಕ್ಯಾರಿ ಮಾಡಿ. ಮತ್ತೆ ಏನಾದರೂ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದ್ರೆ ಆ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್ ಅಂತ ಹೇಳಿ ಅಮೌಂಟ್ ಅನ್ನ ಬರೀರಿ, ಎಷ್ಟು ಶಾರ್ಟ್ ವರ್ಕಿಂಗ್ ಆಗಿದೆ ಅಷ್ಟು. ಮತ್ತೆ ಈ ಕಡೆ ಬ್ಯಾಲೆನ್ಸ್ ಅನ್ನ ಟೋಟಲ್ ಮಾಡಿ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿ. ರಿಕವರ್ ಆಗೋ ತನಕ ಹಂಗೆ ಕ್ಯಾರಿ ಮಾಡ್ತಾ ಇರೋದು. ಇದು ಶಾರ್ಟ್ ವರ್ಕಿಂಗ್ ಅಲ್ಲಿ ಒಂದು ಸ್ಪೆಷಾಲಿಟಿ. ಸೊ ರಿಕವರ್ ಆದಾಗ ರಾಯಲ್ಟಿ ಅಕೌಂಟ್ ಅಂತ ಬರೀಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿ, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ರಿಕವರಿ. ಎಷ್ಟು ರಿಕವರ್ ಆಗಿದೆ ಬರೀರಿ, ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಡ್ ಡೌನ್. ಮತ್ತೆ ಇಲ್ಲಿ ರಿಕವರಿ ಆಗಿದೆ, ಅಮೌಂಟ್ ಅನ್ನ ಬರೀರಿ, ಎಷ್ಟು ರಿಕವರ್ ಆಗಿದೆ ಅದು, ಮತ್ತೆ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಡ್ ಡೌನ್. ಬ್ಯಾಲೆನ್ಸ್ ಮಾಡಬೇಕು ಪ್ರತಿ ವರ್ಷನೂ. ಸೊ ಲಾಸ್ಟ್ ಇಯರ್ ಕೂಡ ಒಂದು ರಿಕವರಿ ಆಗಿದೆ, ಅಮೌಂಟ್ ಅನ್ನ ಬರೀರಿ. ಏನಾದ್ರು ಬ್ಯಾಲೆನ್ಸ್ ಉಳಿದ್ರೆ ಅದನ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿ. ಇಲ್ಲಿ ಕ್ಯಾರಿ ಮಾಡಿಲ್ಲ, ಯೂಶಲಿ ಆ ಥರ ಮಾಡಬಾರ್ದು. 15,000. ಸೊ ಓಕೆ, ಬ್ಯಾಲೆನ್ಸ್ ಈಕ್ವಲ್ ಆಗುತ್ತೆ. ಸೊ ಅದರಿಂದ ದೇರ್ ಇಸ್ ನೋ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಏನು ಬರೋದಿಲ್ಲ. ಸೊ ಅಂತ ಟೈಮಲ್ಲಿ ಹಾಗೆ ಬಿಡಿ. ಬ್ಯಾಲೆನ್ಸ್ ಏನಾದರೂ ಮಿಕ್ಕಿದ್ರೆ ಅದನ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿ. ಕೆಲವೊಂದು ನೋಟ್ಸ್ ಕೊಟ್ಟಿದ್ದಾರೆ, ಇರೋದೇನೆ. ಕೊಟ್ಟಿದ್ದಾರೆ. ಸೊ ಡೇಟ್ ಏನಾದರೂ ಕೊಟ್ಟಿದ್ರೆ ಈ ತರ 1195, 31st ಡಿಸೆಂಬರ್ ಇದು ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಡೇಟು ಹಾಕ್ಬೋದು. ಇಲ್ಲಿ ಇಯರ್ ಬರೆದು ಡೇಟು ಹಾಕ್ಬೋದು ಲೆಡ್ಜರ್ ಅಕೌಂಟ್ಸ್ ಅಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಒಂದು ಮೈನ್ ಅನ್ನ ಲೀಸಿಗೆ ತಗೋತಾ ಇದ್ದಾರೆ ಫಾರ್ ಎ ಪೀರಿಯಡ್ ಆಫ್ 30 years ಬಿಗಿನಿಂಗ್ ಫ್ರಮ್ 1st Jan 2008. ಮಿನಿಮಮ್ ರೆಂಟ್ 24,000 per year. ಪ್ರತಿ ವರ್ಷ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆಕ್ಚುಯಲ್ ರಾಯಲ್ಟೀಸ್ ಅಂದ್ರೆ ಸರ್ಪ್ಲಸ್ ರಿಕವರ್ ಮಾಡಬಹುದು. ಸಬ್ಸಿಕ್ವೆಂಟ್ 2 years ಅಂದ್ರೆ ಇದು ಫ್ಲೋಟಿಂಗ್ ಮೆಥಡ್, ನೆಕ್ಸ್ಟ್ 2 years ಮಾತ್ರ. ಡ್ಯೂ ಟು ಆಕ್ಸಿಡೆಂಟ್ ಆಫ್ ಸ್ಟ್ರೈಕ್ ಮಿನಿಮಮ್ ರೆಂಟ್ ಏನಾದರೂ ಮಿನಿಮಮ್ ರೆಂಟ್ ಅನ್ನ ರಿಡ್ಯೂಸ್ ಮಾಡಬೇಕಾಗುತ್ತೆ 25% ಫಾರ್ ದಟ್ ಪೀರಿಯಡ್. ಸ್ಟ್ರೈಕು ಆಕ್ಸಿಡೆಂಟ್ ಏನಾದರೂ ಆದ್ರೆ 25% ರಿಡ್ಯೂಸ್ ಮಾಡಬೇಕು ಮಿನಿಮಮ್ ರೆಂಟ್ ಅನ್ನ. ರಾಯಲ್ಟಿ ಈಸ್ 50 rupees per ton. ಸೊ ಪ್ರೊಡಕ್ಷನ್ 4 years ಕೊಟ್ಟಿದ್ದಾರೆ, 2008 ಇಂದ 2011.
ಎಷ್ಟಿಷ್ಟು ಟನ್ಸ್ ಆಗಿದೆ ಅಂತ ಹೇಳಿದ್ದಾರೆ ಪ್ರೊಡಕ್ಷನ್ನು. ಸೊ ದಿಸ್ ಇಸ್ ಬೇಸ್ಡ್ ಆನ್ ಪ್ರೊಡಕ್ಷನ್. ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಅನಾಲಿಸಿಸ್ ಟೇಬಲ್ ಮಾಡಬೇಕಾಗತ್ತೆ. ಇಲ್ಲಿ ಅನಾಲಿಸಿಸ್ ಟೇಬಲ್ ಇದೆ. ಫಸ್ಟ್ 2 ಕಾಲಮ್ಸ್ ನ ಕ್ವಶನ್ ಇಂದ ಕಾಪಿ ಮಾಡ್ಕೊಳ್ಳಿ, ಇಯರ್ ಮತ್ತೆ ಪ್ರೊಡಕ್ಷನ್. ಸೊ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ ಅಟ್ ₹50 ಪರ್ ಟನ್, ಅಂದರೆ ಇಂಟು 50 ಮಾಡ್ಕೊಂಡು ಎಲ್ಲ ವರ್ಷದ ಪ್ರೊಡಕ್ಷನ್. ಮಿನಿಮಮ್ ರೆಂಟ್ ನೋಡ್ಕೊಂಡು ಹೋಗಿ 24,000 ಎಲ್ಲ ವರ್ಷಕ್ಕೂ. ಆದರೆ ಇಲ್ಲಿ ಕ್ವೆಶ್ಚನ್ ಅಲ್ಲಿ ನೋಡಿ, ಸ್ಟ್ರೈಕ್ ಫಾರ್ 3 months ಅಂತಿದೆ. 2011 ಅಲ್ಲಿ ಸ್ಟ್ರೈಕ್ ಇರೋದ್ರಿಂದ ಮಿನಿಮಮ್ ರೆಂಟ್ ಅನ್ನ 25% ಕಡಿಮೆ ಮಾಡಿ ಅಂತ ಅವರೇ ಹೇಳಿದ್ದಾರೆ. ಸೊ 24,000 ಮೈನಸ್ 25% ಎಷ್ಟಾಗುತ್ತೆ? ಸೊ 25% ಅಂದ್ರೆ 6,000. ಸೊ 24,000 ಮೈನಸ್ 6,000 18,000 ಆಗುತ್ತೆ. ಸೊ ಮೈನಸ್ 25%. ಸೊ ರಾಯಲ್ಟಿ ಅರ್ನ್ಡ್ ಮತ್ತೆ ಮಿನಿಮಮ್ ರೆಂಟ್ ಅನ್ನ ಕಂಪೇರ್ ಮಾಡಿ. ಸೊ ಸರ್ಪ್ಲಸ್ ಮತ್ತೆ ಶಾರ್ಟ್ ವರ್ಕಿಂಗ್ ಕ್ಯಾಲ್ಕುಲೇಟ್ ಮಾಡಿ. ಮೊದಲನೇ ವರ್ಷ 10,000 ಬರುತ್ತೆ, ಎರಡನೇ ವರ್ಷ 6,000 ಶಾರ್ಟ್ ವರ್ಕಿಂಗ್ ಬರುತ್ತೆ. ಅದರ ಮಿನಿಮಮ್ ರೆಂಟ್ ಅನ್ನ ಕಟ್ಟಲೇಬೇಕು 24,000. ಥರ್ಡ್ ಇಯರ್ 6,000 ಸರ್ಪ್ಲಸ್ ಬರುತ್ತೆ, ಅದನ್ನ ರಿಕವರ್ ಮಾಡಬಹುದು. ಸೊ ಅವ್ರು ಹೇಳಿರೋದು ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್. ಯಾವುದೇ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡಬೇಕಾದ್ರೆ 2 ವರ್ಷ ಟೈಮ್ ಇರುತ್ತೆ. ಸೊ ಸೆಕೆಂಡ್ ಇಯರ್ ಇದು 10,000ದಲ್ಲಿ ಬರೀ 6,000 ಮಾತ್ರ ರಿಕವರ್ ಆಯ್ತು, ಇನ್ ಮಿಕ್ಕಿದ 4,000 ಇರ್ರಿಕವರ್ ಆಯ್ತು. ಸೊ ಇಟ್ ಇಸ್ ಅ ಲಾಸ್ ಟು ದ ಲೆಸಿ. ಆದ್ರೆ ಮಿನಿಮಮ್ ರೆಂಟ್ ಅನ್ನ ಕಟ್ಟಲೇಬೇಕು ಅವನು. 24,000 ಕಟ್ತಾನೆ. ಅದ್ರ ಸರ್ಪ್ಲಸ್ ಎಲ್ಲ ರಿಕವರಿಗೆ ಹೋಗಿದೆ. ಫೋರ್ತ್ ಇಯರ್ ಕೂಡ 4,000 ಸರ್ಪ್ಲಸ್ ಬರುತ್ತೆ, ಅದನ್ನ ರಿಕವರಿಗೆ ಬಳಸ್ಬೋದು. ಸೆಕೆಂಡ್ ಇಯರ್ದು ಇದೆಯಲ್ಲ, ಫಸ್ಟ್ ಇಯರ್ದು ಲ್ಯಾಪ್ಸ್ ಆಗೋಯ್ತು, ಅದರಲ್ಲಿ 6,000 ರಿಕವರ್ ಆಯ್ತು, 4,000 ಲಾಸ್ ಆಯ್ತು, ಅದು ಲ್ಯಾಪ್ಸ್ ಆಗೋಯ್ತು. ಈಗ ಸೆಕೆಂಡ್ ಇಯರ್ ಮಾತ್ರ ಮಾಡಬಹುದು. ಸೆಕೆಂಡ್ ಇಯರ್ 6,000 ಇದೆ, ಅದರ 4,000 ಮಾತ್ರ ಇರೋದು ಸರ್ಪ್ಲಸ್. 4,000 ರಿಕವರ್ ಆಗುತ್ತೆ, 2,000 ಇರ್ರಿಕವರ್ ಆಗುತ್ತೆ. ಇಟ್ಸ್ ಅ ಲಾಸ್. 18,000 ಮಿನಿಮಮ್ ರೆಂಟ್ 2011ಗೆ ಅಷ್ಟು ನಾವು ಕಟ್ಟಲೇಬೇಕು. ಈಗ ಲೆಡ್ಜರ್ ಅಕೌಂಟ್ಸ್ ಅನ್ನ ನೋಡೋಣ. ಅದೇ ತರನೇ ಸೇಮ್ ಎಂಟ್ರೀಸು, ಅಮೌಂಟ್ ಮಾತ್ರ ಬೇರೆ ಆಗುತ್ತೆ. ಸೊ ಮಿನಿಮಮ್ ರೆಂಟ್ ಅಂತ ಬಂದಾಗ ಡೆಬಿಟ್ ಸೈಡು ಆ ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ ಏನಿರ್ತಾನೆ ಅವನ ಹೆಸರು ಬರಿಬೇಕು, ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಥವಾ ಲೆಸ್ಸರ್ ಅಕೌಂಟ್. ಸೊ ಎಷ್ಟು ಪೇಮೆಂಟ್ ಆಗಿದೆ ಅವನಿಗೆ ಆಕ್ಚುಯಲ್ ರಾಯಲ್ಟಿ ಅದನ್ನ ಬರೀಬೇಕು, ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಅನ್ನ ಬ್ರೇಕಪ್ ಮಾಡೋದು, ಪ್ರೊಡಕ್ಷನ್ ಮೇಲೆ ಎಷ್ಟು ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಎಷ್ಟು ಅದನ್ನ ಬ್ರೇಕಪ್ ಮಾಡೋದು. ಮತ್ತೆ ಸೆಕೆಂಡ್ ಇಯರ್ ಹಾಗೇನೆ ಲ್ಯಾಂಡ್ ಲಾರ್ಡ್ ಅಕೌಂಟ್ 24,000 ಮಿನಿಮಮ್ ರೆಂಟು, ಮತ್ತೆ ಅದರಲ್ಲಿ ರಾಯಲ್ಟಿ ಎಷ್ಟು ಅಂದ್ರೆ ಔಟ್ಪುಟ್ ಮೇಲೆ, ಮತ್ತೆ ಶಾರ್ಟ್ ವರ್ಕಿಂಗ್ ಎಷ್ಟು. ಯಾವ್ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಬರುತ್ತೋ ಆಗೆಲ್ಲ ಬರುತ್ತೆ. ಸೊ ಫಸ್ಟ್ 2 ಇಯರ್ಸ್ ಮಾತ್ರ ಶಾರ್ಟ್ ವರ್ಕಿಂಗ್ ಇರೋದು. ಸೊ ಅದರಿಂದ ಅಷ್ಟೇ ಎಂಟ್ರಿ, 2 ವರ್ಷಕ್ಕೆ ಮಾತ್ರ ಎಂಟ್ರಿ ಬರುತ್ತೆ. ಈಗ ರಾಯಲ್ಟಿ ಅಕೌಂಟ್, ಇದು ಆಸ್ ಯೂಶುವಲ್ ಯಾವಾಗ ಮಿನಿಮಮ್ ರೆಂಟ್ ಅನ್ನ ಕಟ್ತೀರಾ ಹಾಗೆಲ್ಲ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀಬೇಕು. ಈ ಕಡೆ ಪ್ರೊಡಕ್ಷನ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಂತ ಬರಲ್ಲ ಇಲ್ಲಿ, ಯಾಕಂದ್ರೆ ಪ್ರೊಡಕ್ಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ರಾಯಲ್ಟಿನ. ಅದರಿಂದ ಪ್ರೊಡಕ್ಷನ್ ಅಕೌಂಟ್. ಯಾವಾಗ ಶಾರ್ಟ್ ವರ್ಕಿಂಗ್ ರಿಕವರ್ ಆಗುತ್ತೋ ಸರ್ಪ್ಲಸ್ ಆದಂತ ಇಯರ್ಸ್ ಅಲ್ಲಿ, ಆಗ ಅದೆಷ್ಟು ರಿಕವರ್ ಆಗಿದೆ ಆ ಅಮೌಂಟು ಮತ್ತೆ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಹೋಯ್ತು
ಅವೆರಡರ ಟೋಟಲ್ ಅನ್ನ ನೀವು ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದ್ರೆ ಮತ್ತೆ ಹಾಗೆ ಮಾಡಬೇಕು. ಶಾರ್ಟ್ ವರ್ಕಿಂಗ್ ರಿಕವರ್ ಆದಂತ ಅಮೌಂಟ್ ಮತ್ತೆ ಲ್ಯಾಂಡ್ ಲಾರ್ಡ್ಗೆ ಕಟ್ಟದಂತ ಅಮೌಂಟ್ ಅವೆರಡನ್ನು ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ನೆಕ್ಸ್ಟ್. ಸೊ ಇಲ್ಲಿ ತುಂಬಾ ಸಿಂಪಲ್ ಎಂಟ್ರಿ ಬರೋದು. ಡೆಬಿಟ್ ಸೈಡು ಬ್ಯಾಂಕ್ ಅಕೌಂಟ್ ಬರುತ್ತೆ, ಕ್ರೆಡಿಟ್ ಸೈಡು ಮಿನಿಮಮ್ ರೆಂಟ್ ಬರುತ್ತೆ, ಇಲ್ಲ ಅಂದ್ರೆ ರಾಯಲ್ಟಿ ಬರುತ್ತೆ. ಯಾವಾಗ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರುತ್ತೋ ಆಗ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರುತ್ತಲ್ಲ, ಅದರಿಂದ ಅಂತ ವರ್ಷಗಳಲ್ಲಿ ಮಿನಿಮಮ್ ರೆಂಟ್ ಅಂತ ಬರುತ್ತೆ, ಇಲ್ಲಾಂದ್ರೆ ರಾಯಲ್ಟಿ ಅಂತ ಬರುತ್ತೆ. ಮಿನಿಮಮ್ ರೆಂಟ್ ಇಲ್ಲದೆ ಇರುವಂತ ವರ್ಷಗಳು. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಲ್ಲಿ ಯಾವಾಗ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ, ಯಾವಾಗ ರಿಕವರ್ ಆಗುತ್ತೆ, ಮತ್ತೆ ಯಾವಾಗ ಇರ್ರಿಕವರ್ ಆಗುತ್ತೆ ಆಗೆಲ್ಲ ಎಂಟ್ರೀಸ್ ಬರುತ್ತೆ. ಇಲ್ಲ ಇನ್ನುಳಿದಂತೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಮಾಡ್ಕೊಂಡು ಹೋಗೋದು. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ, ಎಷ್ಟು ಕ್ರಿಯೇಟ್ ಆಗಿದೆ ಅಷ್ಟನ್ನ ಬರೀರಿ ಅಮೌಂಟು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಟ್ ಡೌನ್. ಮತ್ತೆ ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ, ಅಮೌಂಟ್ ಅನ್ನ ಬರೀರಿ, ಮತ್ತೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಕ್ಯಾರಿ ಮಾಡ್ತಾ ಹೋಗಿ ಬ್ಯಾಲೆನ್ಸ್ ಅನ್ನ. ಸೊ ರಿಕವರ್ ಏನಾದ್ರೂ ಆದ್ರೆ ಆ ವರ್ಷ ರಾಯಲ್ಟಿ ಅಕೌಂಟ್ ಅಂತ ಹಾಕಿ ಅಲ್ಲಿಂದ ರಿಕವರ್ ಆಗ್ತಾ ಇರೋದು. ಎಷ್ಟು ರಿಕವರ್ ಆಗಿದೆ ಅಷ್ಟನ್ನ ಬರೀರಿ. ಇರ್ರಿಕವರ್ ಆಗಿದ್ರೆ ಆ ಮೆಥಡ್ ನೋಡ್ಕೊಳ್ಳಿ, ರಿಕೂಪ್ಮೆಂಟ್ ಮೆಥಡ್ ಅನಾಲಿಸಿಸ್ ಟೇಬಲ್ ನೋಡ್ಕೊಂಡು ಇರ್ರಿಕವರ್ ಆಗಿರೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಬ್ಯಾಲೆನ್ಸ್ ಮಿಕ್ಕಿದಾಗ ಅದನ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿ. ಮತ್ತೆ ಇಲ್ಲಿ ರಿಕವರ್ ಆಗಿದೆ ಶಾರ್ಟ್ ವರ್ಕಿಂಗು, ಎಷ್ಟು ರಿಕವರ್ ಆಗಿದೆ ಅಷ್ಟನ್ನ ಬರೀರಿ. ಇರ್ರಿಕವರ್ ಆಗಿರೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ. ಎಷ್ಟೇ ಸಿಂಪಲ್ ಎಂಟ್ರೀಸ್ ಬರುತ್ತೆ. ಜರ್ನಲ್ ಎಂಟ್ರೀಸ್ ಕೇಳ್ತಾರೆ ಇದರಲ್ಲಿ. ಸೊ ಇದನ್ನೇ ನೀವು ಜರ್ನಲ್ ಎಂಟ್ರಿಯಾಗಿ ಕನ್ವರ್ಟ್ ಮಾಡಬಹುದು. ಹೇಗೆ ಅಂದ್ರೆ, ಈಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ದೀರಾ, ಬ್ಯಾಂಕ್ ಅಕೌಂಟ್ ಇದೆ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಈ ಕಡೆ ಸೈಡ್ ಆದ್ರೆ ಫಸ್ಟ್ ಇದನ್ನು ತಗೋಬೇಕು, ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಕೆಲವೊಂದ್ಸರಿ ಕಾಂಪೌಂಡ್ ಎಂಟ್ರೀಸ್ ಬರುತ್ತೆ, ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಇದೊಂದು ಕ್ವೆಶ್ಚನ್ ಇದೆ, ಸೊ ಇದನ್ನ ಅಸೈನ್ಮೆಂಟ್ ಕೊಡ್ತೀನಿ. ಸಿಂಪಲ್ ಇದೆ. ಇದು ಕೂಡ ಒಂದು ಬುಕ್ ಪಬ್ಲಿಷಿಂಗ್. ರಾಯಲ್ಟಿ ಈಸ್ 50 rupees per copy sold. Minimum rent 4 lakh per annum. So short workings ಅನ್ನ ಸಬ್ಸಿಕ್ವೆಂಟ್ 2 years ಅಲ್ಲಿ ಫ್ಲೋಟಿಂಗ್ ರಿಕೂಪ್ಮೆಂಟ್ ಇದು 2 years ಅಲ್ಲಿ ರಿಕೂಪ್ ಮಾಡಬೇಕು. ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅದನ್ನ ನೀವು ಮಾಡಬೇಕು. ಸೊ ಸೇಲ್ಸ್ ಏನ್ ಬರುತ್ತೆ ಅದನ್ನ ನೀವು ಅನಾಲಿಟಿಕಲ್ ಟೇಬಲ್ ಅಲ್ಲಿ ತಗೋಬೇಕು. ರಾಯಲ್ಟಿ ಕ್ಯಾಲ್ಕುಲೇಷನ್ ಇದು ಎಲ್ಲ ಆನ್ಸರ್ ಇದೆ, ಫಸ್ಟ್ ಬರಬೇಕು ನಿಮಗೆ. ಸ್ನ್ಯಾಪ್ ತಗೊಳ್ಳಿ, ಇದನ್ನ ನೋಟ್ಬುಕ್ ಅಲ್ಲಿ ಸಾಲ್ವ್ ಮಾಡಿ. ಲೆಡ್ಜರ್ ಅಕೌಂಟ್ಸ್ ಓಪನ್ ಮಾಡಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಆಟೋಮ್ಯಾಟಿಕ್ ವಾಷಿಂಗ್ ಮಿಷಿನ್ ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಲೈಸೆನ್ಸ್ ಗ್ರಾಂಟ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಟು ಸೆಲ್ ವಾಷಿಂಗ್ ಮಿಷಿನ್ ಫಾರ್ 10 years. ರಾಯಲ್ಟಿ 100 for every washing machine sold. Minimum rent is 50,000 per year. ಸೊ ರೀಕೂಪ್ ಮಾಡೋದು ನೆಕ್ಸ್ಟ್ 2 years ಅಲ್ಲಿ, ಅಂದ್ರೆ ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್. ನೆಕ್ಸ್ಟ್ 2 years
5 ಇಯರ್ಸ್ ಪ್ರೊಡಕ್ಷನ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಇದನ್ನ ನೀವು ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೊಡಕ್ಷನ್ ಇನ್ ಯೂನಿಟ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಸೊ ಅದೇ ಮಾಡಬೇಕು. ಆ ಥರ ಮಾಡಿ ಸೇಲ್ಸ್ ಅನ್ನ ಕಂಡುಹಿಡಿದು ಅದನ್ನ ಅನಲಿಟಿಕಲ್ ಟೇಬಲ್ ಅಲ್ಲಿ ಹಾಕಿ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೂ ಅಸೈನ್ಮೆಂಟ್ ಆಗಿ ಕೊಡ್ತೀನಿ, ತುಂಬಾ ಈಸಿ ಇದೆ. ಲೆಡ್ಜರ್ ಅಕೌಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ ದ ಬುಕ್ಸ್ ಆಫ್ ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ ಅದನ್ನ ತಗೋತೀನಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್ ಆರ್ ಲ್ಯಾಂಡ್ ಲಾರ್ಡ್. ಸೊ ನಿಮ್ಗೆ ಯಾವ್ದಾದ್ರು ಒಂದು ಬಂದ್ರೆ, ಜರ್ನಲ್ ಎಂಟ್ರೀಸ್ ಬಂದ್ರೆ ಲೆಡ್ಜರ್ ಮಾಡ್ಬೋದು, ಅಥವಾ ಲೆಡ್ಜರ್ ಚೆನ್ನಾಗಿ ಗೊತ್ತಿದ್ರೆ ಜರ್ನಲ್ ಎಂಟ್ರೀಸ್ ಮಾಡ್ಬೋದು. ಯಾವ್ದಾದ್ರು ಒಂದು ಬಂದ್ರೆ ಇನ್ನೊಂದು, ಅದು ಎರಡು ಒಂದೇ ರೀತಿ ಎಂಟ್ರೀಸ್ ಬರುತ್ತೆ. ಸೊ ಡೆಬಿಟ್ ಕ್ರೆಡಿಟ್, ಸೊ ಅದ್ರಿಂದ ಏನು ಕಷ್ಟ ಆಗಲ್ಲ. ಸೊ ಕಮಿಂಗ್ ಕ್ಲಾಸಸ್ ಅಲ್ಲಿ ನಾ ಹೆಚ್ಚಾಗಿ ಕವರ್ ಮಾಡ್ತೀನಿ. ಸೊ ಆದಷ್ಟು ಸ್ಪೀಡ್ ಅಪ್ ಮಾಡೋಣ ಕ್ಲಾಸಸ್ನ, ತುಂಬಾ ನಿಧಾನಕ್ಕೆ ಹೋಗ್ತಾ ಇದೆ. ಇನ್ನು ಚಾಪ್ಟರ್ನ ಮುಗಿಸಿ ಆದಷ್ಟು ಇನ್ನ 2 ಚಾಪ್ಟರ್ಸ್ ಮುಗಿಸಿದ್ರೆ ಒಳ್ಳೇದು, ಆದಷ್ಟು ಬೇಗ. ಅದರಿಂದ ಬೇಗ ಕೊಡುವಂತ ಅಸೈನ್ಮೆಂಟ್ಸ್ ಕ್ವಿಸ್ ಎಲ್ಲ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಗೈಸ್, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಕೀಪ್ ಲರ್ನಿಂಗ್, keep watching videos. Thank you.